ನಮಸ್ಕಾರ ಗೆಳೆಯರೇ, ಇಂದು ನಾವು ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ಮತ್ತು ಐತಿಹಾಸಿಕ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ. ಬಾದಾಮಿ ಚಾಲುಕ್ಯರ ಕುಲ ದೇವತೆಯಾಗಿ ಭಕ್ತರ ಕಷ್ಟಗಳನ್ನು ನೀಗಿಸುವ ತಾಯಿಯಾಗಿ ನೆಲೆ ನಿಂತಿರುವ ಈ ದೇವಿಯ ಮಹಿಮೆ ಅಪಾರ. ಬನಶಂಕರಿ ಅಮ್ಮನ ದೇವಸ್ಥಾನದ ಇತಿಹಾಸವೇನು, ಇಲ್ಲಿನ ಜಾತ್ರೆಯ ವಿಶೇಷತೆಗಳೇನು, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ದೇವಿಯ ಉದ್ಭವದ ಪುರಾಣ ಕಥೆ. ಪುರಾಣಗಳ ಪ್ರಕಾರ ಈ ಪ್ರದೇಶವನ್ನು ಹಿಂದೆ ತಿಲಕಾರಣ್ಯ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ಬನಾಸುರ ಎಂಬ ರಾಕ್ಷಸನು ಮುನಿಗಳಿಗೆ ಮತ್ತು ಜನರಿಗೆ ಬಹಳ ಕಾಟವನ್ನು ಕೊಡುತ್ತಿದ್ದನು. ಆತನ ಉಪಟಳ ತಾಳಲಾರದೆ ದೇವತೆಗಳು ಆದಿಶಕ್ತಿಯನ್ನು ಪ್ರಾರ್ಥಿಸಿದಾಗ ಪಾರ್ವತಿ ದೇವಿಯು ಬನಶಂಕರಿಯಾಗಿ ಅವತರಿಸಿದಳು. ಈ ಯುದ್ಧದಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯರು ಶಕ್ತಿ ಸ್ವರೂಪಿಣಿಯರಾಗಿ ಬಂದು ಒಂದಾದರು ಎಂದು ಹೇಳಲಾಗುತ್ತದೆ. ದೇವಿಯು ಬನಾಸುರನನ್ನು ಸಂಹರಿಸಿ ಇಲ್ಲಿನ ಜನರ ಕೋರಿಕೆಯ ಮೇರೆಗೆ ವನಶಂಕರಿ ಅಥವಾ ಬನಶಂಕರಿಯಾಗಿ ನೆಲೆಸಿದಳು. ವನದಲ್ಲಿ ನೆಲೆಸಿದ್ದರಿಂದ ಈಕೆಗೆ ಈ ಹೆಸರು ಬಂದಿದೆ. ದೇವಸ್ಥಾನದ ಇತಿಹಾಸ ಮತ್ತು ವಾಸ್ತುಶಿಲ್ಪ. ಬಾದಾಮಿ ಚಾಲುಕ್ಯರು ಈ ದೇವಸ್ಥಾನವನ್ನು ನಿರ್ಮಿಸಿದರು. ಬಾದಾಮಿ ಅವರ ರಾಜಧಾನಿಯಾಗಿತ್ತು. ಈ ದೇವಸ್ಥಾನವು ಕಲ್ಯಾಣಿ ಚಾಲುಕ್ಯರ ಶೈಲಿಯಲ್ಲಿ ಅಭಿವೃದ್ಧಿ ಹೊಂದಿತು. ಗರ್ಭಗುಡಿಯಲ್ಲಿರುವ ದೇವಿಯ ವಿಗ್ರಹವು ಕಪ್ಪು ಶಿಲೆಯಿಂದ ಕೆತ್ತಲ್ಪಟ್ಟಿದೆ. ದೇವಿಯು ಸಿಂಹದ ಮೇಲೆ ಕುಳಿತಿದ್ದು 8 ಕೈಗಳನ್ನು ಹೊಂದಿದ್ದಾಳೆ. ಆಕೆ ತ್ರಿನೇತ್ರಧಾರಿಯಾಗಿದ್ದು ಕೈಗಳಲ್ಲಿ ಖಡ್ಗ, ಘಂಟೆ, ಢಮರು ಮುಂತಾದ ಆಯುಧಗಳನ್ನು ಹಿಡಿದು ಶಕ್ತಿ ಸ್ವರೂಪಿಣಿಯಾಗಿ ದರ್ಶನ ನೀಡುತ್ತಾಳೆ. ಆಕೆಯನ್ನು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಎಂದು ಪೂಜಿಸಲಾಗುತ್ತದೆ. ಹರಿದ್ರ ತೀರ್ಥ ಅಥವಾ ಪುಷ್ಕರಣಿ. ದೇವಸ್ಥಾನದ ಮುಂಭಾಗದಲ್ಲಿರುವ ದೊಡ್ಡ ಕಲ್ಯಾಣಿಯನ್ನು ಹರಿದ್ರ ತೀರ್ಥ ಎಂದು ಕರೆಯಲಾಗುತ್ತದೆ. ಈ ಕಲ್ಯಾಣಿಯ ಸುತ್ತಲೂ ಕಲ್ಲಿನ ಮಂಟಪಗಳಿವೆ. ಇದು ದೇವಸ್ಥಾನದ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತದೆ. ಭಕ್ತರು ಇಲ್ಲಿ ಪವಿತ್ರ ಸ್ನಾನ ಮಾಡಿ ದೇವಿಯ ದರ್ಶನ ಪಡೆಯುತ್ತಾರೆ. ಬನಶಂಕರಿ ಜಾತ್ರೆ ಮತ್ತು ರೊಟ್ಟಿ ಊಟ. ಪ್ರತಿ ವರ್ಷವೂ ಪುಷ್ಯ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿನದಂದು ಇಲ್ಲಿ ದೊಡ್ಡ ಮಟ್ಟದ ಜಾತ್ರೆ ಆರಂಭವಾಗುತ್ತದೆ. ಇದು ಸುಮಾರು 1 ತಿಂಗಳ ಕಾಲ ನಡೆಯುವ ಅದ್ಧೂರಿ ಉತ್ಸವ. ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದಿಂದಲೂ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರುತ್ತಾರೆ. ಇಲ್ಲಿನ ಜಾತ್ರೆಯಲ್ಲಿ ರೊಟ್ಟಿ ಪಲ್ಯ ಪ್ರಸಾದ ಬಹಳ ಪ್ರಸಿದ್ಧ. ಭಕ್ತರು ಬುತ್ತಿಯಲ್ಲಿ ಜೋಳದ ರೊಟ್ಟಿ, ಬದನೆಕಾಯಿ ಪಲ್ಯ, ಶೇಂಗಾ ಚಟ್ನಿಯನ್ನು ತಂದು ದೇವಿಗೆ ಅರ್ಪಿಸಿ ಎಲ್ಲರೂ ಕೂಡಿ ಉಣ್ಣುವುದು ಇಲ್ಲಿನ ವೈಶಿಷ್ಟ್ಯ. ಕಾರ್ತಿಕ ಮಾಸದಲ್ಲಿ ದೇವಿಗೆ 108 ತರಹದ ಖಾದ್ಯಗಳನ್ನು ಅರ್ಪಿಸಲಾಗುತ್ತದೆ. ಇನ್ನು ಬನಶಂಕರಿ ದೇವಸ್ಥಾನವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಸುಮಾರು 450 ರಿಂದ 500 ಕಿಲೋಮೀಟರ್ ದೂರದಲ್ಲಿದ್ದು ರೈಲು ಮತ್ತು ಬಸ್ ಸೌಕರ್ಯ ಉತ್ತಮವಾಗಿದೆ. ಇಲ್ಲಿಗೆ ಭೇಟಿ ನೀಡಿದಾಗ ಹತ್ತಿರದಲ್ಲಿ ಇರುವ ಬಾದಾಮಿ ಗುಹೆಗಳು ಮತ್ತು ಪಟ್ಟದಕಲ್ಲನ್ನು ನೋಡಲು ಮರೆಯಬಾರದು. ಸ್ನೇಹಿತರೆ, ಇಂದಿನ ನಮ್ಮ ಬಾದಾಮಿ ಬನಶಂಕರಿ ಯಾತ್ರೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನೀವು ಎಂದಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಲ್ಲಿ ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.